ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಮ್ಮನವ್ರೆ, ನಿದ್ದೆ ಬರ್ತಾ ಇಲ್ವಾ? ಬಂದಿಲ್ಲ. ನಾನು ಹಾಡು ಹೇಳೋಣ ಅಂತ ಅಂದ್ಕೊಂಡ್ರೆ ನನ್ನ ಕಂಠ ಚೆನ್ನಾಗಿಲ್ಲ, ಕತೆ ಹೇಳೋಣ ಅಂತ ಅಂದ್ಕೊಂಡ್ರೆ ನೀವು ಚಿಕ್ಕ ಮಗು ಅಲ್ಲ. ಏನು ಮಾಡಲಿ? ಕತೆನೇ ಹೇಳಿ ಸಾಹೇಬ್ರೆ. ನೀವು ನಂಗೆ ಪರಿಚಯ ಆದಾಗಿಂದ ನಿಮ್ಮ ಕತೆ ಏನು ಅಂತ ನನಗೆ ಗೊತ್ತಿದೆ. ಅದಕ್ಕಿಂತ ಮುಂಚೆ ಕತೆ ಏನು ಅಂತ ಹೇಳಿ. ಹೌದಲ್ವಾ? ಇಂಟ್ರೆಸ್ಟಿಂಗ್. ಹೇಳಿ ಮತ್ತೆ. ಕಾಲೇಜಲ್ಲೂ ಒಂಥರ ಲೀಡರ್ ಕಣ್ರಿ. ಯಾರ್ಯಾರಿಗೆ ಏನೇನು ಸಮಸ್ಯೆ ಇತ್ತು ಎಲ್ಲರೂ ನನ್ನ ಹತ್ರ ಬಂದು ಹೇಳ್ಕೊತಾ ಇದ್ರು. ನಾನು ಒಳ್ಳೆ ದೊಡ್ಡ ಹೋರಾಟಗಾರಂತರ ಅದನ್ನ ಸಾಲ್ವ್ ಮಾಡ್ತಾ ಇದ್ದೆ. ಅದೇ ನೀವು ಕಾಲೇಜ್ ಮಾಡ್ತಾ ಇದ್ರಲ್ಲ, ಸೇಮ್ ಹಾಗೆ. ಒಂಥರ ಮಜಾ ಇತ್ತು ಸುಮ್ಮನವ್ರೆ, ತುಂಬ ಚೆನ್ನಾಗಿತ್ತು. ಸುಮ್ಮನವ್ರೆ, ನಿದ್ದೆ ಮಾಡ್ಬಿಟ್ಟಿದ್ದಾರೆ. ನಾನು ಒಬ್ಬನೇ ಇಷ್ಟೊತ್ತು ಮಾತಾಡ್ತಾ ಇದ್ನ. ಪಾಪ, ಮಲ್ಕೊಳ್ಳಿ. ವಾವ್, ಇದೇನು ಸಾಧನ ಇದು? ನಾನು ಏನು ನೋಡ್ತಾ ಇದ್ದೀನಿ? ಓಲ್ಡ್ ಸಾಧನ ಇಸ್ ಬ್ಯಾಕ್, ದ ವಿಲನ್ ಈಸ್ ಬ್ಯಾಕ್. ನೀನು ಗಂಡನ್ನಷ್ಟೇ ಯಾಮಾರಿಸಿದ್ಯಾ ಅಂತ ಅನ್ಕೊಂಡಿದ್ದೆ, ಆದರೆ ಮನೆಯಲ್ಲಿರೋ ಪ್ರತಿಯೊಬ್ಬರನ್ನೂ ಯಾಮಾರಿಸ್ತಿದ್ಯಾ. ಆದರೆ ಈ ಯಾಮಾರಿಸೋ ನಾಟಕ ಯಾಕೆ ಅಂತ. ನಾಟಕ? ಯಾವ ನಾಟಕ? ಯಾವ ನಾಟಕದ ಬಗ್ಗೆ ಮಾತಾಡ್ತಿದ್ಯಾ ಜೈ? ಏನ್ ಹೇಳ್ತಾ ಇದೆಯಾ ಸಣ್ಣ ನೀನು? ಅಲ್ಲ, ಇವಾಗ ತಾನೇ ಮನೆಯಿಂದ ಕತ್ತು ಹಿಡಿದು ಆಚೆ ತಳ್ಬೇಕಂತ ಹೇಳಿದೆ. ಆದರೆ ಸುಮನ ಮೇಲೆ ನಿನ್ಗಿನ್ನೂ ದ್ವೇಷ ಕೋಪ ಹೋಗಿಲ್ಲ ಅಂದಂಗಾಯ್ತು. ಸುಮನನ ಕತ್ ಹಿಡ್ದು ಆಚೆ ತಳ್ತೀನಿ ಅಂತ ನಾನು ಹೇಳಿದ್ನ? ವಾಟ್ಸ್ ರಾಂಗ್ ವಿತ್ ಯು ಜಾನು? ವಾಟ್ ಯು ಮೀನ್? ಅಂದ್ರೆ ಸುಮನ ಅಲ್ವಾ? ಮತ್ತಿನ್ ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಕತ್ತಿಡ್ದು ಆಚೆ ತಳ್ಳೋದಂದ್ರೆ ಅದು ಸುಮನ ಅಲ್ವಾ? ಇನ್ಯಾರ್ನ? ನಿನ್ ತಂಗಿನ? ಅದಕ್ಕೆ ಹೌದು ಜಾನು, ಊಟ ಕೂತವ್ರನ್ನ ಮೇಲೆ ಇಳಿಸೋದು ದೊಡ್ಡ ಅವಮಾನ. ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಜಾನು, ಸುಮನ ನಾವ್ ಅನ್ಕೊಂಡ ಹಾಗೆ ಕೆಟ್ಟೋಳಲ್ಲ ಅಂತ. ನಿನಗೆ ಯಾಕದು ಅರ್ಥ ಆಗ್ತಾ ಇಲ್ಲ? ಸರಿ, ಇಷ್ಟಕ್ಕೂ ಅವಳು ಅವಮಾನ ಮಾಡಿರೋದು ನನಗೆ. ಆ ದ್ವೇಷ ನನಗಿತ್ತು, ನಾನೇ ಅವಮಾನನ ಮರ್ತಿದ್ದೀನಿ. ಈಗ ಸುಮಾ ಅಂದ್ರೆ ಏನು, ಅವಳ ಪ್ರೀತಿ ಅಂದ್ರೇನು, ಅವಳ ಗುಣ ಅಂದ್ರೆ ಏನು ಅಂತ ನನಗೆ ಅರ್ಥ ಆಗಿದೆ. ನೀನು ಅರ್ಥ ಮಾಡ್ಕೋ. ಯಾಕೆ ಅವಳ ಮೇಲೆ ಸುಮ್ಮನೆ ದ್ವೇಷ ಕಾರ್ತೀಯ? ನೀನು ಹೀಗೆ ಅವಳ ಮೇಲೆ ದ್ವೇಷ ಕಾರ್ತಾ ಇದ್ರೆ ಮನೆಯವರೇ ನಿನ್ನ ಕತ್ತು ಹಿಡ್ದು ಆಚೆ ತಳ್ತಾರೆ. ಆವತ್ತು ನಾನು ಏನು ಮಾಡೋದಕ್ಕಾಗೋದಿಲ್ಲ, ಹುಷಾರು ಅಂತ ಹೇಳ್ತಾ ಇದ್ದೆ. ಅಲೋ ಅಲ್ಲ, ಆವಾಗಲೇ ಟೋನ್ ಬೇರೆ ಇತ್ತು, ಇವಾಗಿನ ಟೋನೇ ಬೇರೆ ಇದೆಯಲ್ಲ. ಹೌದು, ನಿನಗೆಲ್ಲಾನು ಹಾಗೆ ಅನ್ಸುತ್ತೆ ಜೈ. ಆಗ ನೀನು ಅರ್ಥ ಮಾಡ್ಕೊಂಡಿರೋದು ಹಾಗಿತ್ತು, ಈಗ ನಾನು ಹೇಳ್ತಿರೋದೇ ಸರಿ. ಇಲ್ಲ ಸವನ, ಇಲ್ಲ, ನೀನು ಜಾನ್ವಿನ ಸ್ವಲ್ಪನೂ ಬಿಟ್ಕೊಡಲ್ಲ. ಅಂಥದ್ರಲ್ಲಿ ಜಾನ್ವಿನ ಮನೆಯವರಿಂದ ಹೊರಗಾಗ್ತೀಯ. ಜೈ, ಯು ಆರ್ ಟೇಕಿಂಗ್ ಮೀ ರಾಂಗ್ ಅಗೇನ್. ನಾನು ಮನೆಯವರೇ ನಿನ್ನ ಹೊರಗೆ ಹಾಕ್ತಾರೆ ಅಂತ ಹೇಳಿದ್ದು, ಮನೆಯವರಿಂದ ಹೊರಗೆ ಹಾಕಿಸ್ತೀನಿ ಅಂತ ಹೇಳಲಿಲ್ಲ. ಜಾನ್ವಿ, ನೀನೇ ಸರಿಯಾಗಿ ಹೇಳು. ಕತ್ತಿಡ್ದು ಮನೆಯಿಂದ ಆಚೆ ತಳ್ಳು ಅಂತ ಹೇಳಿದ್ದು ಯಾರನ್ನ? ಸುಮನನ್ನೇ ತಾನೆ? ನಿನ್ನ ಹೆಂಡತಿ ಅದೇನು ಹೇಳ್ತಾರೋ ನನಗೇನು ಗೊತ್ತು. ಒಳ್ಳೆಯವರಾಗೋ ಹುಚ್ಚಲ್ಲಿ ನನ್ನ ಮೇಲೇನೆ ಅನುಮಾನ ಪಡ್ತಿದ್ದಾರೆ, ನನ್ನನ್ನೇ ದೂರ ಇಟ್ಟಿದ್ದಾರೆ. ನೋಡೋಣ, ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಈ ಮನೆಗೆ ನಾವು 4 ಜನ ಮಕ್ಕಳು. ನಾನು, ನೀನು, ತೀರ್ಥಣ್ಣ, ಸುಭಾಷ್. ಯಾವುದೋ ಮನೆಯಿಂದ ಬಂದವರು ಯಾವತ್ತೂ ಈ ಮನೆಯವ್ರಾಗೋದಕ್ಕಾಗದೇ ಇಲ್ಲ. ಯಾವತ್ತಿದ್ರು ಹೊರಗಿನವ್ರೆ.
ನಾನು ಎಲ್ಲೋ ಮಿಸ್ ಹೊಡಿತಾ ಇದೆ. ನೀವು ಮಾತಾಡ್ತಾ ಇರೋ ರೀತಿಗೂ ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗೂ ಒಂದಕ್ಕೊಂದು ಕನೆಕ್ಷನ್ನೇ ಇಲ್ಲ. ನಿನಗೆ ಯಾರು ಅರ್ಥ ಮಾಡಿಸ್ತಾ ಕುತ್ಕೊಂತಾರೆ? ಅದಕ್ಕೆ ನಾನು ಇಲ್ಲಿಂದ ಹೋದ್ಮೇಲೆ ಐ ಆಮ್ ಸಾರಿ ಜಾನು, ನನ್ನ ಮುದ್ದು ಅಲ್ವಾ, ನನ್ನ ತಂಗಿ ಅಲ್ವಾ, ನನ್ನ ನಾದ್ನಿ ಅಲ್ವಾ ಅಂತ ನನಗೆ ಬೆಣ್ಣೆ ಹಚ್ಚೋದಕ್ಕೆ ಬರಬೇಡಿ. ನಾನು ಇಲ್ಲಿ ನಿಮ್ಮ ಮಾತಿಗೆ ಕರ್ಗಲ್ಲ. ಜಾನು, ಯಾಕೆ ಹಿಂಗೆ ಮಾಡ್ತೀಯಾ? ಎಷ್ಟು ಸಲ ಹೇಳಿದ್ದೀನಿ ನಾನು ನಿನಗೆ, ಬುದ್ಧಿನೇ ಬರಲ್ಲ ಅಲ್ವಾ? ಜೈ, ನೀನಾದ್ರೂ ನಿನ್ನ ತಂಗಿಗೆ ಬುದ್ಧಿ ಹೇಳು. ಹೋಗಿ ಹೋಗಿ ಇವಳ ಜವಾಬ್ದಾರಿನ ಸುಮ್ಮನಿಗೆ ಕೊಟ್ಟಿದ್ದೀನಿ. ಪಾಪ, ಅವಳಿಗೆ ಎಷ್ಟು ಟೆನ್ಷನ್ ಆಗ್ತಿದೆಯೋ ಏನು. ಛೇ ಜೈ, ನಿನಗೆ ಹೇಳಿದ್ದು ಬುದ್ಧಿ ಹೇಳು ಅಂತ. ಇಲ್ಲ ಇಲ್ಲ ಇಲ್ಲ, ನಿಮ್ಮಿಬ್ರು ಮತ್ತೆ ನಾನಿದ್ರೆ ನನ್ನ ಕತೆ ಅಷ್ಟೇ. ಜಾನ್ವಿ ಪದೇ ಪದೇ ಸುಮ್ಮನ ಮೇಲೆ ರೇಗಿದ್ರೆ ಮನೆಯವರೆದುರು ಕೆಟ್ಟವಳಾಗ್ತಾಳೆ, ಅದು ಸರಿ. ಆದರೆ ಅದಕ್ಕೆ ಮನೆಯವರೆಲ್ಲರೂ ಸೇರಿ ಜಾನ್ವಿನ ಹೊರಗಡೆ ಯಾಕೆ ಹಾಕಬೇಕು? ಚಾನ್ಸೇ ಇಲ್ಲ. ಅಲ್ಲ, ನಾನು ಕನ್ಫ್ಯೂಸ್ ಮಾಡ್ಕೊಂಡ ಅಥವಾ ಇವರೇ ನಾನು ಕನ್ಫ್ಯೂಸ್ ಮಾಡಿದ್ರ? ಅದಕ್ಕೆ ಅಣ್ಣ ನಂಬೋದ್ನೋ ಇಲ್ವೋ ಗೊತ್ತಿಲ್ಲ. ಆದರೆ ನಿಮ್ಮ ಅಣ್ಣಂಗೆ ನಾನು ಮೊದಲಿನ ಸಾಧನ ಅನ್ನೋದು ಪಕ್ಕ ಆದರೆ ಮನೆಯವ್ರ ಎದುರಿಗೆ ಯಾವಾಗ ಬೇಕಾದರೂ ಬಾಯಿ ಬಿಡ್ತಾನೆ. ಆದಷ್ಟು ಬೇಗ ನಮ್ಮ ಕೆಲಸನ ಮುಗಿಸ್ಕೋಬೇಕು. ಮುಗಿಸ್ತೀನಿ. ಸುಮ್ಮನವ್ರೆ, ಇಷ್ಟೊಂದು ಮೈ ಸುಡ್ತಾ ಇದೆ, ಜ್ವರ ಕಮ್ಮಿನೇ ಆಗಿಲ್ಲ. ಟ್ಯಾಬ್ಲೆಟ್ ಕೊಟ್ಟನಲ್ಲ, ಇರಿ. ಸುಮ್ಮನವ್ರೆ, ಜ್ವರ ಕಮ್ಮಿ ಆಗಿಲ್ಲ, ಒಂಚೂರು ಟೆಂಪರೇಚರ್ ಚೆಕ್ ಮಾಡ್ತೀನಿ. ಒಂದು ನಿಮಿಷ ಇರಿ, ತಣ್ಣೀರು ಬಟ್ಟೆ ಹಾಕ್ತೀನಿ. ಜ್ವರ ಕಮ್ಮಿನೇ ಆಗಿಲ್ಲ. ಸುಮ್ಮನವ್ರೆ, ಇರಿ, ಮಾತ್ರೆ ತಗೊಬರ್ತೀನಿ.
ನಿನಗ ಹೌದಮ್ಮ, ಯಾಕೆ? ಅದೇ ಬಿಸಿನೀರು ಅಂತ ರಾಗ ಹೇಳಿದ್ಯಾ, ನಾನು ಬಿಸಿನೀರು ಕುಡಿಬಾರ್ದ? ಅಲ್ಲ ಕಣೋ, ಜ್ವರ ಬಂದಾಗಲೇ ನೀನು ಬಿಸಿನೀರು ಕುಡಿಯಲ್ಲ, ಮತ್ತೆ ಈಗ? ಅದು ಅದು ನಾನು ಸ್ವಲ್ಪ ಗಂಟ್ಲು ಕಡಿತಾ ಇತ್ತಾ, ಅದಕ್ಕೆ ಬಿಸಿನೀರಲ್ಲಿ ಬಾಯಿ ಮುಕ್ಕಳಿಸೋಣ ಅಂತ ಬಂದೆ. ಓ, ಬಾಯ ಮುಕ್ಕಳ್ಸಕ್ಕ? ಹೌದು. ಸುಮಾ ಹೇಗಿದ್ದಾಳೆ? ಪರವಾಗಿಲ್ಲ ಅಮ್ಮ. ಜ್ವರ ಹಾಗೆ ಇದೆ, 102. ಟೆಂಪ್ರೇಚರ್ ಚೆಕ್ ಮಾಡಿದ್ಯಾ? ಹ್ಞೂ, ರಾತ್ರಿ ಪೂರ್ತಿ ಕನ್ವರ್ಸ್ತಾ ಇದ್ರು, ಅದಕ್ಕೆ ಇನ್ನೊಂದ್ಸಲಿ ಚೆಕ್ ಮಾಡಿದೆ. ಸುಮನ ಎದ್ದಿದ್ದಾಳ? ಇಲ್ಲ ಅಮ್ಮ, ಮಲ್ಕೊಂಡಿದ್ದಾರೆ. ಮಾತ್ರೆ ಯಾವಾಗ ಕೊಡಬೇಕು? ಇವಾಗಲೇ ಕೊಡಬೇಕು. ಅದಕ್ಕೆ ಬಿಸಿನೀರ? ಮತ್ತೆ ಗಂಟ್ಲು ಕೆರ್ತ? ಅಮ್ಮ, ನೀನೇನೇನು ಹೇಳಿ ಕನ್ಫ್ಯೂಸ್ ಮಾಡಬೇಡ. ಇದು ಸುಮ್ಮನವ್ರಿಗೆ, ಟ್ಯಾಬ್ಲೆಟ್ ನನಗೆ. ಏಯ್ ಇಲ್ಲ, ಬಿಸಿನೀರು ಏನೋ ಅಮ್ಮ, ನೀನು ಬಿಡು. ಮಾತ್ರೆ ಕೊಡ್ತಾ ಹಾಗೆ ನೀರು ಕೊಡು. ಸುಮ್ಮನವ್ರೆ, ಮಾತ್ರೆ ತಗೋಬೇಕು, ಎದ್ದೇಳಿ. ಮಾತ್ರೆನಾ ಸಾಹೇಬ್ರೆ? ಮಲ್ಕೊಳ್ಳುವಾಗಲೇ ತಗೊಂಡು ಮಲ್ಕೊಂಡಲ್ಲ. ಸುಮ್ಮನವ್ರೆ, ನೀವು ತಗೊಂಡು 6 ಗಂಟೆ ಆಯಿತು, ಇವಾಗ ಬೆಳಗಿನ ಜಾವ, ಜ್ವರ ಕಮ್ಮಿನೇ ಆಗಿಲ್ಲ, 102 ಇದೆ. ಹಠ ಮಾಡಬೇಡಿ ಪ್ಲೀಸ್. ಬೇಡ ಸಾಹೇಬ್ರೆ, ಸ್ವಲ್ಪ ಹೊತ್ತು ಮಲ್ಕೋತೀನಿ. ಪ್ಲೀಸ್, ಒಂದೇ ಒಂದು ಮಾತ್ರೆ, ಎದ್ದೇಳಿ.